ಎರಡೂ ಕಡೆ ಗೆಲ್ತೀವಿ ನಾವು. ನಾನು 30ನೇ ತಾರೀಕು ಹೊರಟಿದ್ದೀನಿ. 30, 31 ಬಾಗಲಕೋಟೆ, 1, 2 ದಾವಣಗೆರೆ, ಆಮೇಲೆ 2, 3 ಅಲ್ಲ 3, 4 ಮತ್ತೆ ಬಾಗಲಕೋಟೆ, 5ನೇ ತಾರೀಕು ಕೇರಳ, 6ನೇ ತಾರೀಕು ಐದರ್ ಬಾಗಲಕೋಟೆ ಆರ್ ದಾವಣಗೆರೆ. 2.5 ವರ್ಷದ ಗೌರ್ಮೆಂಟ್ಗೆ ಜನ ಕೊಡೋ ವರ್ಡಿಕ್ಟ್ ಅಂತ 2.5 ವರ್ಷದ ಗೌರ್ಮೆಂಟ್ಗೆ ಜನ ಕೊಡೋ ವರ್ಡಿಕ್ಟ್ ತೀರ್ಪು ಅಂತೀರಿ. ಈ ಬೈ ಎಲೆಕ್ಷನ್ನಲ್ಲಿ ಸೋತ್ರಲ್ಲ 3 ಕಡೆ, ಅವ್ರದ್ದೇ 2 ಸ್ಥಾನಗಳು ಅವರವೇ. ಒಂದು JDS, ಒಂದು ಅದು ದಿಕ್ಸೂಚಿ ಅಲ್ವಾ? ಅಲ್ಲ ಈಗ ಇನ್ನೂ ರಿಸಲ್ಟ್ ಬಂದಿಲ್ಲ, ಬರಲಿ. ಆಗ ದಿಕ್ಸೂಚಿ ಅಲ್ವಾ? ದಿಕ್ಸೂಚಿನೇ ಆಯ್ತಲ್ಲ. ದಿಕ್ಸೂಚಿನೇ ಆಯ್ತಲ್ಲ. ದಿಕ್ಸೂಚಿ ಏನಂತ ಆಯ್ತು? ನಮ್ಮ ಪರವಾಗಿ ಆಯ್ತು ಅಂತ ಹೇಳಯ್ಯ. ನೀನ್ ಮೆಲ್ಗೆ ಹೇಳ್ತೀಯ. ನೋಡಪ್ಪ, ಅದೇ ಮಾನದಂಡ. ಯಾವ ಎಲೆಕ್ಷನ್ ಆದರೂ ಕೂಡ ನಾವೇ ಗೆಲ್ತೀವಿ. ಕರ್ನಾಟಕದಲ್ಲಿ 28ಕ್ಕೂ ನಾವೇ ಗೆಲ್ತೀವಿ. ಸ್ವಲ್ಪ ಬದಲಾಗಿದೆ ಸರ್. ದಾವಣಗೆರೆ ಯಾಕೇನು ಗೊಂದಲಾಗಿದೆ? ಶಮನ ಆಗಿದೆ. ಯಾರು ಅಧಿಕೃತ ಕಾಂಗ್ರೆಸ್ನಲ್ಲಿ ಇದ್ದವರು ನಿಂತಿದ್ದಲ್ಲ, ಅವ್ರು ರಿಟೈರ್ಡ್ ಆಗಿದ್ದಾರೆ ನಿನ್ನೆ. ಸಿಎಂ ಸ್ಥಾನದ ವಿಚಾರದ ಚರ್ಚೆಗೂ ಇದು ತೆರೆ ಬಿಟ್ಬಿಡುತ್ತಾ ರಿಸಲ್ಟ್ ಅಂತ. ಸಿಎಂ ಸ್ಥಾನದ ಅದಕ್ಕೂ ಸಂಬಂಧ ಏನೇ ಇಲ್ಲ. ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಬಟ್ ಸೆಷನ್ ಹೇಳಿದ್ರಲ್ಲ ಸರ್, ಇದು ಹೈಕಮಾಂಡ್ ಅನುಮತಿ ಕೊಟ್ಟರೆ 2 ಬಜೆಟ್ ನಾವು ಮಾಡ್ತೀನಿ ಅಂತ ಸರ್. ಅನುಮತಿ ಕೊಟ್ಲಿ ನೋಡೋಣ. ಈಗ ನಮ್ಮದು ಹೈಕಮಾಂಡ್ ಪಾರ್ಟಿ ಏನು ಹೇಳ್ತಾರೆ, ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಕೇಳಿ. ಈ ಫಲಿತಾಂಶಕ್ಕೆ ಸಂಬಂಧ ಏನಲ್ಲ ಸರ್? ಈಗ ಮೈಸೂರಲ್ಲಿ ದೊಡ್ಡ ಮಟ್ಟದ ಒಂದು ಡ್ರಗ್ಸ್ ಜಾಲನ ಇವತ್ತು ನಿನ್ನೆ ಹಿಡಿದಿದ್ದಾರೆ ಪೊಲೀಸ್. ಮೈಸೂರಲ್ಲಿ ಡ್ರಗ್ಸ್ ಬಹಳ ದೊಡ್ಡ ಮಟ್ಟದಲ್ಲಿ ಇದಾಗ್ತಾ ಇದೆ ಸರ್, ಎಲ್ಲ ಕಡೆ ಸಿಗ್ತಾ ಇರುವಂಥದ್ದು. ನಾವು ಮುಂಬೈನಲ್ಲಿ ಲಿಂಕ್ ಇದೆ. ಡ್ರಗ್ಸ್ ಮಾಫಿಯಾ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ. ಡ್ರಗ್ಸ್ ಮುಕ್ತ ರಾಜ್ಯ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಆ ದಿಕ್ಕಿನಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಬಟ್ ಒಂದಿನ ಲೇಟ್ ಆಗಿದ್ರೆ ಮುಂಬೈಗೆ ಹೋಗ್ಬಿಡ್ತಾ ಸರ್, ಪೊಲೀಸು ಬೇಗ ಇದು ಮಾಡಿದ್ದಾರೆ ಸರ್. ಪೊಲೀಸ್ನವರು ಮಾಡಿದ್ದಾರೆ, ನಾನು ನೋಡಿಲ್ಲ. ಇನ್ನು ಈಗ ಹೇಳಿದ್ರು, ಪತ್ರಿಕೆಯಲ್ಲಿ ನೋಡಿದೆ. ಈಗ ಹೇಳಿದ್ರು, ನಾನು ಡೀಟೇಲ್ಸ್ ತಿಳ್ಕೊತೀನಿ. ಬಟ್ ಆತಂಕ ಅಂದರೆ ಮುಂಬೈದು ಲಿಂಕ್ ಇದೆ, ಮೈಸೂರಿಗೆ ಅಷ್ಟೊಂದು ಸೇಫ್ ಆಗುದಿಲ್ಲ.